ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ಮುಂಬೈಯಿಂದ ಈ ವ್ಲಾಗಲ್ಲಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗಕ್ಕೆ ಹೋಗ್ತಾ ಇದ್ದೀನಿ. ನಾನು ಇಲ್ಲಿ ಮುಂಬೈಯಿಂದ 4:45 ಹೊರಟ್ವಿ ಆ್ಯಂಡ್ ಬನ್ನಿ ನಾವು ಹೋಗೋಣ. ಇದು ರೋಡ್ಸ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟು ಬ್ಯೂಟಿಫುಲ್ ರೋಡ್ಸ್. ಯಾರು ಇಲ್ಲಿ ಹೋದವರು ಇದೆಲ್ಲ ಸೀನಿಕ್ ರೂಟ್ಸ್ ತೋರಿಸೋದೇ ಇಲ್ಲ. ಇಟ್ ಈಸ್ ವೆರಿ ಪಾಪ್ಯುಲರ್. ಇಲ್ಲಿ ಬರ್ತಾ ಬರ್ತಾ ಹರಿಹರ ಫೋರ್ಟ್ ಕೂಡ ಸಿಗತ್ತೆ. ಇಟ್ಸ್ ಒನ್ ಆಫ್ ದ ಪಾಪ್ಯುಲರ್ ಟ್ರೆಕ್ಕಿಂಗ್ ಡೆಸ್ಟಿನೇಷನ್ ಕೂಡ ಹೇಳ್ಬೋದು. ಇಲ್ಲೆಲ್ಲ ಒಂದು ನೋಟಿಸ್ ಮಾಡಿದ್ದೇನು ಅಂದರೆ, ನಮ್ಮ ಕಡೆ ಇಲ್ಲಿ ಬೆಂಗಳೂರಿಂದ ಎಲ್ಲ ಈಗ ಚುಂಚನಗಿರಿ ಹೋಗ್ಬೇಕಾದ್ರೂ ಅಷ್ಟೇ ಎಷ್ಟು ಲೈನಾಗಿ ರೆಸ್ಟೋರೆಂಟ್ಸ್ ಇದೆ. ಮೈಸೂರಿಗೆ ಹೋಗ್ಬೇಕಂದ್ರೂ ಅಷ್ಟೇ ಸಾಲಾಗಿ ರೆಸ್ಟೋರೆಂಟ್ ಸಿಗುತ್ತೆ, ಅದು ಇದು ಸಿಗುತ್ತೆ. ಇಲ್ಲೆಲ್ಲ ಏನಂದ್ರೆ ಏನೂ ಇಲ್ಲ. ಇದು ಒಂದೇ ಒಂದು ಎಂಟೈರ್ ಸ್ಟ್ರೆಚ್ಚಲ್ಲಿ ಚೆನ್ನಾಗಿರೋ ರೆಸ್ಟೋರೆಂಟ್ ಅಂತ ಸಿಕ್ಕಿದ್ದು. ಇದು ಒಂದು ತಿಂಗಳು ಮುಂಚೆ ಅಷ್ಟೇ ಓಪನ್ ಆಗಿರೋದಂತೆ. ಆದರೆ ರೆಸ್ಟೋರೆಂಟ್ ಭಾಳ ಚೆನ್ನಾಗಿತ್ತು. ಇಲ್ಲಿ ಒಂದು ಪಿಟ್ ಸ್ಟಾಪ್ ತೊಗೊಂಡು ಲಂಚು ಡಿನ್ನರು ಅಥವಾ ಬ್ರೇಕ್ಫಾಸ್ಟು ಮಾಡೋದು ಬೆಸ್ಟ್. ಇದು ಹತ್ತಿರ ಇರೋದು ಇಗತ್ಪುರಿ ಹತ್ತಿರ. ಸೊ ಇಲ್ಲೇ ಒಂದು ಇದು ಮಾಡಿಕೊಂಡು ಊಟ ಮಾಡ್ಕೊಂಬಿಡೋದೇ ಬೆಸ್ಟ್. ಇನ್ನೆಲ್ಲೂ ಏನೂ ಸಿಗಲ್ಲ ಇಲ್ಲಿ ಹೋಗ್ತಾ. ಇವರು ನಮ್ಮ ಕರ್ಕೊಂಡು ಬಂದರು, ಅಲ್ಲಿ ಡ್ರೈವರು ಊಬರ್ ಡ್ರೈವ್ ಮಾಡ್ತಾರೆ ಇವರು. ಅಲ್ಲೆಲ್ಲ ನಮ್ಗೆ ಇಲ್ಲಿ ಈಸಿಯಾಗಿ ಸಿಕ್ದಂಗೆ ಕ್ಯಾಬ್ ಡ್ರೈವರ್ಸು ಚೆನ್ನಾಗಿ ಸಿಗಲ್ಲ ಮತ್ತು ಕ್ಯಾಬ್ ಕೂಡ ಒಳ್ಳೆ ಕಂಡೀಷನಲ್ಲಿರಲ್ಲ. ಸೊ ಇವ್ರು ಸಂತೋಷ್ ಭಯ್ಯ ಅಂದ್ಬಿಟ್ಟು ಇವರು ಅಮೇಝಿಂಗ್ ಸಖತ್ ಪ್ರೊಫೆಷ್ನಲ್ಲಾಗಿ ರೀಸ್ನೇಬಲ್ ರೇಟ್ಗೆ ಮತ್ತು ಸುಮ್ಮನೆ ಏನೋ ಒಂದು ರೇಟ್ ಹೇಳ್ತಾರೆ ಅಲ್ಲೆಲ್ಲ. ಅದನ್ನ ತುಂಬ ವಿಚಾರಿಸಾದ್ಮೇಲೆ ಇವ್ರನ್ನ ಶಾರ್ಟ್ ಲಿಸ್ಟ್ ಮಾಡಿದೆ. ನಿಮ್ಗೇನಾದರೂ ಬೇಕಿದ್ದರೆ ಇವ್ರಿಗೆ ಕಾಲ್ ಮಾಡಿ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ. ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮತ್ತೆ ಹೊರಟ್ವಿ ನಾವು ಆನ್ ದ ರೋಡ್ಸ್. ಬನ್ನಿ ಹೋಗೋಣ. ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬೆಟ್ಟಗಳು, ಗುಡ್ಡಗಳು, ಇದು ಫೋರ್ಟ್ಸು. ಇಲ್ಲಿ ತುಂಬ ಟ್ರೆಕ್ಕಿಂಗ್ ಕೂಡ ಮಾಡ್ತಾರೆ. ಇಲ್ಲಿ ಮುಂದೆ ಹರಿಹರ ಫೋರ್ಟ್ ಅಲ್ಲಿ ಕಾಣ್ತಾ ಇದೆ ಅಲ್ಲ, ಅದೆಲ್ಲ ಇಲ್ಲಿ ಗೋದಾವರಿ ನೀರು ಕೂಡ ಇದು ನದಿ ಕೂಡ ಹರಿಯುತ್ತೆ. ಸೊ ನೋಡ್ಬೋದು ನೀವು ಹರಿಹರ ಫೋರ್ಟು ಎಷ್ಟು ಚೆನ್ನಾಗಿದೆ ಅಂದರೆ. ಅಲ್ಲಿ ತುಂಬ ಅಂದರೆ ತುಂಬ ಟ್ರೆಕ್ಕಿಂಗ್ ಹೋಗ್ತಾರೆ ಅಲ್ಲಿ. ಆ್ಯಂಡ್ ಸಖತ್ ಸ್ಟೀಪ್ ಆಗಿದೆ ಮತ್ತು ಇಟ್ಸ್ ವೆರಿ ಚಾಲೆಂಜಿಂಗ್ ಅಂತ ಕೂಡ ಕೇಳಿದ್ದೇನೆ. ತ್ರಯಂಬಕೇಶ್ವರ ಈ ದೇವಸ್ಥಾನ ರೀಚ್ ಆಗಾಯಿತು. ಇನ್ನು ಮುಂದೆ ಬಿಡಲ್ಲ, ಇನ್ನೊಂದು ಇಲ್ಲಿಂದ 200 ಮೀಟರ್ಸ್ ಇದೆ. ಸೊ ಅದಕ್ಕೆ ಒಂದು ಆಟೋ ತೊಗೊಳೋಕ್ಕೆ ಅಂತ ಹೋದ್ವಿ. ಇಲ್ಲೆಲ್ಲ ನೋಡ್ಬೋದು, ಇಲ್ಲಿ ಸ್ಟೇಗೆಲ್ಲ ತುಂಬ ಆಪ್ಷನ್ಸ್ ಇದೆ. ಇಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗಲಿಲ್ಲ ಅಂದ್ರೂ ಈ ನಾಸಿಕ್ ಸಿಟಿಯಲ್ಲಿ ಸ್ಟೇ ಮಾಡ್ಕೊಬೋದು. ಸೊ ಈಗೊಂದು ಆಟೋ ತೊಗೊತಾ ಇದ್ದೀನಿ. ಅಲ್ಲಿ ಫಸ್ಟು ಎಲ್ಲ ಗಾಡಿನೂ ಬಿಡಲ್ಲ. ಒಂದು ಅಲ್ಲಿ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿಬಿಟ್ಟು ಒಂದು ಆಟೋ ತೊಗೊಬೇಕು, ಇಲ್ಲ ಅಂದರೆ ನಡ್ಕೊಂಬರ್ಬೇಕು. ಏನು ದೂರ ಏನಿಲ್ಲ. ನಂಗೆ ಅನ್ಸುತ್ತೆ ಐ ಓವರ್ ಪೇಡ್. ಏನು ಮಾಡೋದು ಹೇಳಿ, ಟೂರಿಸ್ಟ್ ಪ್ಲೇಸ್ ಅಂತ ಅಂದರೆ ಊಟ ಮಾಡಲಿಕ್ಕೆಲ್ಲ ಇದೆ, ಅದು ಇದು. ಆಲ್ರೆಡಿ ಈಗ 10:45. ಅಲ್ಲೇ ಜನ ಕ್ರೌಡ್ ಆಗಿಬಿಟ್ಟಿದ್ದಾರೆ. ಹಾಗೆ ನೋಡೋಣ ಇಲ್ಲಿಂದ ಎಷ್ಟು ದೂರ ಇದೆ ಅಂತ. ಎಲ್ಲ ಇಲ್ಲಿಂದೇ ಇದೆ ಪೂಜೆ. ಇದು ಆ
ಕಡೆ ಆ್ಯಕ್ಚುಲಿ ಇದಿದೆ, ಕೊಳ ಇದೆ ಸ್ನಾನ ಮಾಡಲಿಕ್ಕೆ, ಇಲ್ಲಿ ಕುಂಡ್ ಅಂತಾರೆ ಅದಕ್ಕೆ. ಆ ಕಡೆ ಹೋಗಬಾರ್ದು, ಸ್ವಲ್ಪ ಕನ್ಫ್ಯೂಸ್ ಆಯ್ತು ನನಗೆ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಬ್ಯಾಕ್. ಅಲ್ಲಿ ಕಾಣಿಸ್ತಾ ಇದೆ ದೇವ್ರದೀಗ. ಇಲ್ಲಿ ನೋಡ್ಬೋದು ಹಸುಗೆ ಇದೆಲ್ಲ ತಿನ್ನಿಸ್ಬೋದು, ಎಲೆ ಎಲ್ಲ. ಇಲ್ಲಿ ಸ್ವಲ್ಪ ಜಾಸ್ತಿ ಹೇಳ್ತಾರೆ, ಅದು ಒಂದು ಕಟ್ಟಿಗೆ 100 ರೂಪಾಯಿ ಅಂತೆಲ್ಲ. ಅದು ಸ್ಕ್ಯಾಮ್ ಆಗೋಕ್ಕೆ ಹೋಗಬೇಡಿ. ಆಮೇಲೆ ಹೀಗೆ ನಡ್ಕೊಂಡು ಹೋಗ್ತಾ ಇವರು ಇದು ಹಾಕೋರು ಸಿಕ್ಕಿದ್ರು. ಇದು ಹಾಕ್ಸ್ಕೊಳ್ಳಿ, ಅವ್ರಿಗೊಂದೊಂದು ಬಂದಿದ್ದು ಒಂದು ಪಾಸಿಟಿವ್ ಆಗಿ ಇರುತ್ತೆ. ಅಲ್ಲಿ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ. ಸೊ ಒಂದು ಚಿಕ್ಕ ಹೆಲ್ಪ್ ನಮ್ಮ ಕಡೆಯಿಂದ ಏನಾದರೂ ಅದು ಮಾಡೋಣ ಅಂತ. ನೋಡಿ, ಇದು ಒನ್ ಆಫ್ ದ ಎಂಟ್ರಿ. ಇಲ್ಲಿ ತುಂಬ ಎಂಟ್ರಿ ಇದೆ. ಇಲ್ಲಿ ನಾನು ಉತ್ತರ ದ್ವಾರದಿಂದ ಹೋಗ್ತಾ ಇರೋದು. ಇಲ್ಲಿ ಆ್ಯಕ್ಚುಲಿ ಪೇಮೆಂಟ್, ಇದು ದರ್ಶನಕ್ಕೆ ಪೇಮೆಂಟ್ ಆಗಿ ಹೋದರೆ ಸ್ವಲ್ಪ ಕ್ವಿಕ್ ದರ್ಶನ ಆಗುತ್ತೆ, ಒಂದು ಅರ್ಧ ಗಂಟೆಲೆಲ್ಲ ದರ್ಶನ ಆಗುತ್ತೆ. ಅದೇನೋ ಐಡಿಯಾ ಇಲ್ಲ. ಇಲ್ಲಿ ನಿಂತ್ಕೊಂಡಾದ್ಮೇಲೆ ಇಲ್ಲಿ ಫ್ರೀ ದರ್ಶನಕ್ಕೆ ಇನ್ನೂ ಹಿಂದೆ ಹೋಗ್ಬೇಕಂತೆ. ಈಗ ಟಿಕೆಟ್ ಬೇಕು ಅಂತಂದರೆ ಇಲ್ಲೇ ಸಿಗಲ್ಲ, ಗೋದಾವರಿ ಕುಂಡ ಹತ್ರ ಹೋಗ್ಬೇಕಂತೆ. ಈಗ ಅದೇ ಹೋಗಿದ್ದಾರಿನೇ, ಏನು ಅಷ್ಟು ಇನ್ಫಾರ್ಮೇಷನ್ ಇಲ್ಲ ಇಲ್ಲೆಲ್ಲೂ. ಸೊ ನೋಡೋಣ ಬನ್ನಿ. It's only cash. It's worth 200 rupees per person. ಸೊ ಬೈ ಚಾನ್ಸ್ ಮಾತ್ರ ಕ್ಯಾಶ್ ಇಲ್ಲ ಅಂದರೆ ಇಲ್ಲೆಲ್ಲೋ ಬ್ಯಾಂಕ್ ಆಫ್ ಬರೋಡಾ ATM ಇದೆಯಂತೆ ಇಲ್ಲೇ ಹತ್ತಿರದಲ್ಲಿ. ಅದು ನನಗೆ ಕಾಣಿಸ್ಲಿಲ್ಲ, ತೋರಿಸ್ತೇನೆ ನಾನು. ಸೊ ಬನ್ನಿ, ಟಿಕೆಟ್ ಅಂತೂ ಸಿಕ್ತು. ಸೊ ಈಗ ಹೋಗಿ ದರ್ಶನ ಮಾಡ್ಕೊಳ್ಳೋಣ. ಇದು ವಿತ್ ದ ಪೇಯ್ಡ್ ಟಿಕೆಟ್ ಆಫ್ 200 rupees. ಅರ್ಧ ಗಂಟೆ ಆಗುತ್ತಂತೆ ಲೈನಲ್ಲಿ. ಸೊ कितने का है रुद्राक्ष? लीटी आता है, 5 लीटी आता है जी जी, ये 5 धारी आता है। देखो 1 2 3 4 5 ऐसा पंच। बताओ एक और बारी। 1 2 3 4 5। हाँ वो ये ना पंचमुखी। हाँ अच्छा, ये वाला। इसको कैसा है, पूजा करना है? पूजा गले में भी रख सकता है। हाँ, पूजा भी करता है घर के अंदर मंदिर में भी रख सकते हैं ना। किससे, दूध में रखना है? दूध में रखोगे ऐसा भी रख सकते हैं आप। ऐसे भी रख सकते हैं। दिखाइए एक अच्छा वाला दिखाइए। ये तो थोड़ा सा ऐसा हो गया है। ये कहाँ से लेकर आते हो आप? ये नेपाल में भी होता है, यहाँ पर भी होता है। ये तो ये नहीं ना, होल नहीं है ना? होल वो एक तरफ से होल आता है, एक तरफ से सुई से गिर जाता है। सुई से गिर जाता है। ठीक है, ये ले लीजिए। आप किधर से लेकर आए हो? यहाँ पर भी होता है पेड़। ಹಾಂ ಆರ್ ಇಲ್ಲೊಂದು ಪಂಚಮುಖಿ ರುದ್ರಾಕ್ಷ ತೊಗೊಂಡೆ. ಅದು ಇದರಲ್ಲಿ ಅಥೆಂಟಿಕ್ ಅಂತ ಗೊತ್ತಾಗಲಿ ಅಂತ ಆ ಮರದ ರೆಂಬೆನೇ ತೊಗೊಂಬಂದು ಇಟ್ಟಿರ್ತಾರೆ. ಸೊ ಅದೊಂದು ತೊಗೊಂಡಿದ್ದೀನಿ. ಏನಾದರೂ ಒಂದು ಈ ಜ್ಯೋತಿರ್ಲಿಂಗಗಳಿಗೆ ಬಂದಾಗ ಏನಾದರೂ ಒಂದು ನೆನಪಿಗೆ ಅಂತ, ಏನಾದರೂ ಒಂದು ಪೂಜೆ ಮಾಡಲಿಕ್ಕೆ ಅಂತ ತೊಗೊಳ್ಳೋದು.
ಇದಿದೆ. ಸೊ ಅದಕ್ಕೆ ನಾನು ಪರ್ಚೇಸ್ ಮಾಡಿದ್ದೀನಿ. ಆಮೇಲೆ ತೋರಿಸ್ತೀನಿ, ಕ್ಯಾಮ್ರಾ ಅವಾಗ ಫೋಕಸ್ ಮಾಡ್ತಾ ಇರಲಿಲ್ಲ. ಎಲ್ಲ ಫುಲ್ ಅದು ಇದು ಇದೆ. ಬ್ರಾಸ್ ಐಟಮ್ಸ್ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇಟ್ಸ್ ರಿಯಲಿ ನೈಸ್. ये वाला पंचारती कितने का है? 180. किससे बने हैं? पीतल के. ये क्या है? कंदमूल. श्री राम कंदमूल. अच्छा वाला फ्रेश वाला काटो. कैसा टेस्ट रहता है? मीठा रहता है. ಹೇಳ್ತಾನೆ ಶ್ರೀರಾಮ ವನವಾಸದಲ್ಲಿದ್ದಾಗ ಇದನ್ನು ತಿಂತಾ ಇರಂತೆ, ಕಂದಮೂಲ ಅಂತ. ಉಡಿ ಸಾರಿ मद्रासी नहीं, कन्नड़ा नहीं, हम भी इसको कंदमूल बोलते हैं. कंदमूल ही बोलते हैं. तो ಮೈಲ್ಡಾಗಿ ಸ್ವೀಟ್ ಇದೆ, ಅಂತೇನು ಸ್ವೀಟ್ ಇಲ್ಲ, ರಸ್ಟಿಕ್. ಶ್ರೀರಾಮ ತಿಂದಿದ್ದು ಹೆಂಗಿದೆ ಅಂತ ಗೊತ್ತಿರಲಿಲ್ಲ. ಮೀಟಿಂಗ್ ದಿಸ್ ಇಸ್. ಬನ್ನಿ ಹೋಗೋಣ. ಆದರೆ ಇಲ್ಲಿ ನಿಮ್ಮದು ಶೂಸು ಸ್ಲಿಪ್ಪರ್ಸ್ ಎಲ್ಲ ಬಿಡಲಿಕ್ಕೆ ಈ ಥರ ಇದು ಅಂಗಡಿ ಇದೆ. ಅಲ್ಲಿ ಬಿಟ್ಟರೆ ಅವರು ಏನಿಲ್ಲ, ಅವರು ಅದಕ್ಕೇನು ಚಾರ್ಜ್ ಮಾಡಲ್ಲ. ಆದರೆ ಅವ್ರ ಹತ್ರ ಇದು ಹೂ ತೊಗೊಂಡೋಗಿ ಅಂತ ಹೇಳ್ತಾರೆ. ಅದು ಹೂ ಅದೆಲ್ಲ ಒಂದು 100 ರೂಪೀಸ್ ಬ್ಯಾಸ್ಕೆಟ್ ಇದೆ. ಇದು ನೋಡಿ, ಇದೆಲ್ಲ ಕ್ಯೂವಲ್ಲಿ ಹಿಂಗೆ ನಿಂತ್ಕೊಬೇಕು. ಆದರೆ ಅಂಥ ಏನು ರಶ್ ಇರಲಿಲ್ಲ. ನಾನು ಹೋಗಿದ್ದು ಸ್ಯಾಟರ್ಡೇ ಹೋಗಿದ್ದು. ಸೊ ಅಂಥ ರಶ್ ಇರಲಿಲ್ಲ, ಕಾರ್ತಿಕ್ ಮಾಸ ಆದ್ರೂ. ಮತ್ತು ಅದಕ್ಕೋಸ್ಕರನೇ ನಾನಿಲ್ಲಿ ಇದು ತೊಗೊಂಡೆ, ಪೇ ಮಾಡಿ ತೊಗೊಂಡೆ, ನಂಗೆ ಕ್ವಿಕ್ಕಾಗಿ ಆಗಲಿ ಅಂದ್ಬಿಟ್ಟು. ಅಲ್ಲೆಲ್ಲ ಕಡೆ ಇದೇ ಥರ LED ಹಾಕ್ಬಿಟ್ಟಿರ್ತಾರೆ ಲೈವ್ ದರ್ಶನಕ್ಕೆ ಅಂತ. ಸೊ ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ಅಂತ ಏನು ಕ್ರೌಡು ಅಂತ ಇರಲಿಲ್ಲ. ಮತ್ತು ಆರಾಮಾಗಿ ದರ್ಶನ ಮಾಡಿಕೊಂಡು ಚಾಂಟ್ ಮಾಡಿಕೊಂಡು ಹೋಗ್ತಾ ಇರ್ಬೋದು. ಈ ತ್ರಯಂಬಕೇಶ್ವರದಲ್ಲಿ ಯುನೀಕ್ ಶಿವಲಿಂಗ ಇರೋದು ಅಂದರೆ ಇದೊಂದೇ ಜ್ಯೋತಿರ್ಲಿಂಗದಲ್ಲಿ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಇದು ಸೇರಿಕೊಂಡಿದೆ ಅದೇ ಲಿಂಗದಲ್ಲಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇದು ವಿಭಿನ್ನವಾಗಿದೆ ಮತ್ತು ಇದು ತುಂಬ ವಿಶೇಷವಾಗಿದೆ ಈ ದರ್ಶನನ. ಇಲ್ಲೆಲ್ಲ ನೋಡಿದ್ರೆ ನೋಡಿ, ಇದು ಇನ್ನೂ ಕ್ಯೂವಲ್ಲೇ ನಿಂತಿದ್ದೀವಿ. ಎಷ್ಟು ಭಾಳ ಚೆನ್ನಾಗಿದೆ ಅಂದರೆ ಇದು ಲ್ಯಾಂಪ್ ಪೋಸ್ಟ್. ಇದು ಇಲ್ಲಿ ಮಹಾರಾಷ್ಟ್ರದಲ್ಲಿ ಇದೇ ಥರ ಟಾಲ್ ಲ್ಯಾಂಪ್ ಪೋಸ್ಟು. ಆ ಕಡೆ ಸೈಡು ಕ್ಯೂವಲ್ಲಿ ನಿಂತಿರೋರೆಲ್ಲ ಅವರು ಫ್ರೀ ದರ್ಶನದಲ್ಲಿರೋರು. ಸೊ ಅದು ಹೋಗಿ ಆಮೇಲೆ ಕೊನೆಗೆ ಜಾಯಿನ್ ಆಗುತ್ತೆ ಒಟ್ಟಿಗೆ. ಇಲ್ಲಿ ಪೇ ಮಾಡಿದ್ದವ್ರದ್ದು ಮತ್ತು ಫ್ರೀ ದರ್ಶನದವ್ರದ್ದು ಅಲ್ಲಿ ಮುಂದೆ ಹೋಗ್ತಾ. ಸೊ ಎಲ್ಲ ನೋಡ್ಬೋದು. ಅಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ. ನಾವು ಬೆಳಗ್ಗೆ ಹೋಗಿದ್ರಿಂದ ಒಳ್ಳೆ ಗಾಳಿ ಇತ್ತು. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಜನ ಇದು ಆಲ್ಮೋಸ್ಟ್ ಒಂದು 11 ಗಂಟೆ 11:15 ಇದೆಲ್ಲ ಒಳಗಡೆ, ದೇವಸ್ಥಾನದ ಒಳಗಡೆ. ಇಲ್ಲಿ ಫೋನ್ ಎಂಟ್ರಿ ಇಲ್ಲ, ಆದ್ರೂ ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ರುದ್ರಾಭಿಷೇಕಕ್ಕೂ ಕೂಡ ಮಾಡಿಸ್ಬೋದು. 1100 ರೂಪಾಯಿ ರುದ್ರಾಭಿಷೇಕಕ್ಕೆ. ಅಲ್ಲಿ ಒಬ್ಬರು ಸಿಕ್ಕಿದ್ರು ನಮಗೆ, ತುಂಬ ಚೆನ್ನಾಗಿ ರುದ್ರಾಭಿಷೇಕ ಮಾಡಿಕೊಟ್ರು. ನಾನು ಕಾರ್ತಿಕ್ ಮಾಸದ ಟೈಮಲ್ಲಿ ಹೋಗಿದ್ರಿಂದ ಸೊ ಇದೊಂದು ರುದ್ರಾಭಿಷೇಕ ಮಾಡೋಣ ಅಂತ ಮಾಡಿಸ್ತಾ ಇದ್ದೀನಿ. ಇವರು ಅಷ್ಟೇ, ಇವರು ಪಂಡಿತ್ಜಿ ಓಂಕಾರ ಅಂದ್ಬಿಟ್ಟು, ಅವ್ರದ್ದು ನಂಬರ್ ಕೊಟ್ಟಿರ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ರು. ಆರಾಮಾಗಿ ಅಲ್ಲೇ ಕೂತ್ಕೊಂಡು ದೇವಸ್ಥಾನದ ಒಳಗಡೆ ಕೂತ್ಕೊಂಡು ಪೂಜೆ ಮಾಡಿಸಿ ಆರಾಮಾಗಿ ಇನ್ನೊಂದು ಸತಿ ದರ್ಶನ ಮಾಡ್ಕೊಬೋದು. ಅಷ್ಟು ಚೆನ್ನಾಗಿ ಮಾಡಿದ್ರು. Oh
ದೇವಸ್ಥಾನದಲ್ಲಿ ಜ್ಯೋತಿರ್ಲಿಂಗ ಮುಟ್ಟಿ ನಮಸ್ಕಾರ ಮಾಡುವ ಎಲ್ಲ ಪ್ರತೀತಿ ಇಲ್ಲ ಇಲ್ಲಿ. ಇಲ್ಲಿ ಇವರು ಪೂಜಾರಿ ಅವರು ತೋರಿಸ್ತಾ ಇದ್ದಾರೆ ನೋಡಿ, ಇದು ಝೂಮ್ ಮಾಡಿ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಆ್ಯಕ್ಚುಲಿ ಗೋದಾವರಿ ನೀರು ಕಂಟಿನ್ಯೂಯಸ್ ಆಗಿ ಶಿವನ ತಲೆ ಮೇಲೆ 3 ಇದರಲ್ಲಿ ಶಿವನ ತಲೆ ಮೇಲೆ ಕಂಟಿನ್ಯೂಯಸ್ ಆಗಿ ಹರಿತಾನೇ ಇರುತ್ತೆ ಅಂತ ಇಲ್ಲಿ ನೋಡಿ ಇನ್ನೊಂದು ಸತಿ ಇದು ಝೂಮ್ ಮಾಡಿ ಏನೋ ತೋರಿಸ್ತಾರೆ. ಎಷ್ಟು ಕ್ಲಿಯರಾಗಿ ಕಾಣುತ್ತೆ ಅಂತ ಅಂದರೆ ಅದೇ ಇಲ್ಲಿದು ಏನೋ ವೈಶಿಷ್ಟ್ಯತೆ ಅಂತ ಹೇಳ್ಬೋದು. ಅಲ್ಲಿ ನೋಡಿ, ಅಲ್ಲಿ ನೀರು ಹರಿತಾ ಇದೆ ಕಂಟಿನ್ಯೂ ಆಗಿ, ಇದು ಏನೋ ಬೀಳ್ತಾನೆ ಇದೆ ನೋಡಿ. ಇದೇ ದರ್ಶನ ಮಾಡಲಿಕ್ಕೆ ಮತ್ತು ಇದೇ ವಿಶೇಷ ಅಂತ ಕೂಡ ಹೇಳ್ಬೋದು ಇಲ್ಲಿ. ಇಲ್ಲಿ ಪೂಜೆ ಎಲ್ಲ ಭಾಳ ಚೆನ್ನಾಗಾಯಿತು. ಆಮೇಲೆ ಇಲ್ಲಿ ಹೊರಗೆ ಬಂದಾಗ ಆ್ಯಕ್ಚುಲಿ ನಾನು ಲೈವ್ ಬಂದಿದ್ದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಆ್ಯಂಡ್ ಬೆಲ್ಲೈಕನ್ ಪ್ರೆಸ್ ಮಾಡಿ. ಸೊ ಯಾಕೆಂದರೆ ಈ ಥರ ಜಾಗದಲ್ಲೆಲ್ಲ ಹೋದಾಗ ನಾನು ಲೈವ್ ಬರ್ತೀನಿ, ಆವಾಗ ನೀವು ಕೂಡ ದರ್ಶನ ತೊಗೊಬೋದು. ಸೊ ಇಲ್ಲಿ ಪ್ರಸಾದ ತೊಗೊಂಡು ಇನ್ನೇನು ಹೊರಗಡೆ ಹೊರಡಬೇಕಷ್ಟೆ. ಇಲ್ಲೊಂಚೂರು ಕೂತ್ಕೊಳ್ಬೋದು ಆರಾಮಾಗಿ. ಇಲ್ಲಿ ಭಾಳ ಅಂದರೆ ಭಾಳ ಚೆನ್ನಾಗಿತ್ತು ವೆದರ್ ಕೂಡ. ಇಲ್ಲಿ ನೋಡಿ, ಈಗ ಹೊರಗೆ ಬರ್ತಾ ಇದ್ದೀನಿ. ಹೊರಗೆ ಬಂದು ಅಲ್ಲೇ ಹತ್ತಿರದಲ್ಲೇ ಇದಿದೆ ಊಟ ಮಾಡಲಿಕ್ಕೆ. ಶಿವಸಾಗರ್ ಅಂತ ಒಂದು ಹೋಟ್ಲಿದೆ, ಅಲ್ಲೇ ಬಂದು ಆಲೂ ಪರಾಟ ತಿಂತಾ ಇದ್ದೀನಿ. ಅಂತ ಏನು ಜಾಸ್ತಿ ಆಪ್ಷನ್ಸ್ ಎಲ್ಲ ಏನೂ ಇಲ್ಲ. ಸೊ ಸಿಂಪಲ್ ಆಗಿದೆ, ಡೀಸೆಂಟಾಗಿದೆ, ಟೇಸ್ಟ್ ಕೂಡ ಓಕೆ, ನಾಟ್ ಬ್ಯಾಡ್. ಸೊ ಇಲ್ಲಿ ಆಲೂ ಪರಾಟ ತಿನ್ಕೊಂಡು ಇನ್ನು ನೆಕ್ಸ್ಟ್ ಹೋಗಬೇಕು. ವೆರಿ ಪಾಪ್ಯುಲರ್ ಡಿಶ್ ಕಾಲ್ಡ್ ಆಸ್ ಮಹಾರಾಷ್ಟ್ರನ್ ಥೇಚಾ, ವಿಚ್ ಲುಕ್ಸ್ ಸಮಥಿಂಗ್ ಲೈಕ್ ದಿಸ್. It's too spicy, but it's nice. It is hand pounded green chilies and spicy ones. Green chilies, lasan, and some peanut and some coriander leaves. ಇದೆಲ್ಲದೂ ಹೋದರೆ ಪರಾಟ ಟೇಸ್ಟ್ ಮಾಡಿ. ಈ ಆರ್ಚಿಂದ ವಾಪಸ್ ಹೋಗಬೇಕು. ಇಲ್ಲಿಂದ ನೀವು ಯಾರೂ ಇಲ್ಲಿ ಆಟೋ ಎಲ್ಲ ಏನೋ ತೊಗೊಳಕ್ಕೆ ಹೋಗಬೇಡಿ. ಫಸ್ಟ್ 100 ರೂಪಾಯಿ ಅಂತಾರೆ. ನಾನು 50 ರೂಪಾಯಿ ಕೊಟ್ಟೆ. ಇದ್ರವ್ರಿಗೂ ಬಿಡಲ್ಲ. ಸೊ ಅವಶ್ಯಕತೆಯೂ ಇಲ್ಲ. ಈಗ ಅಲ್ಲಿಂದ ಆರಾಮಾಗಿ ನಡ್ಕೊಂಡು ಬರ್ಬೋದು. ಸೊ ಆ ಥರ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ ಇಲ್ಲಿ. ಏನಿಲ್ಲ, ಸ್ಟ್ರೇಟ್ ಔಟ್ ಬೇಡ ಅಂತ ಹೇಳಿಬಿಟ್ಟು ಹೋಗ್ಬಿಡಿ. ಅಂದರೆ ಯೆಲ್ಲೋ ಬೋರ್ಡ್ ಇದ್ದರೆ ಒಳಗಡೆ ಬಿಡಲ್ಲ, ಅಲ್ಲಿ ವೈಟ್ ಬೋರ್ಡ್ ಇದ್ದರೆ ದೇವಸ್ಥಾನದವರೆಗೂ ಬಿಡ್ತಾರೆ ಪ್ರಾಬಬ್ಲಿ. ಸೊ ಇಲ್ಲೇ ಹತ್ತಿರದಲ್ಲೇ ಪಾರ್ಕಿಂಗ್ ಕೂಡ ಇದೆ. ಯಾರು ವಯಸ್ಸಾದವ್ರು ಇದ್ದಾರಾ, ಅವ್ರು ನಡೀಲಿಕ್ಕೆ ಆಗಲ್ಲ ಅನ್ನೋರಿಗೆ ಕರ್ಕೊಂಡೋಗಿ. ಅದ್ರ ಬಿಟ್ಟರೆ ಐ ಡು ನಾಟ್ ರೆಕಮೆಂಡ್, ಬಿಕಾಸ್ ನಾವು ಐ ವಾಕ್ಡ್ ಆ್ಯಂಡ್ ಕೇಮ್. ಏನು ದೂರ ಇಲ್ಲ, 200 ಮೀಟರ್ಸ್ ಅಂತ ಹೇಳ್ತಾರೆ ಅಷ್ಟೇ. ದೇವಸ್ಥಾನಕ್ಕಿಂತ ಮುಂಚೆ ಇದು ಟಿಕೆಟ್ ಕೌಂಟರ್ ಸಿಗಲ್ಲ, ಅದೊಂಚೂರು ಮುಂದೆ ಹೋಗಬೇಕು. ಆ್ಯಂಡ್ ಆ ಟಿಕೆಟ್ ಕೌಂಟರ್ ಆಲ್ಸೋ ಫಿಂಗರ್ ಪ್ರಿಂಟ್ ಮತ್ತು ಒಂದು ಫೋಟೋ ತೆಗೆದುಬಿಟ್ಟು ಕೊಡ್ತಾರೆ. ಸೊ ನೀವು ಯಾರಿಗೋ ಕಳಿಸ್ಬಿಟ್ಟು ಟಿಕೆಟ್ ಪಿಕ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಎವ್ರಿ ಪರ್ಸನ್ ಹ್ಯಾವ್ ಟು ಗೋ, ಆಯಿತಾ? ಸೊ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ನನಗೆ ಕ್ಯಾಬ್ ಈಗ ಪಂಚವಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಪಂಚವಟಿ ಅಂದರೆ ಸೀತೆ ಮಕ್ಕಳನ್ನ ಸಾಕಿದ್ದೆಲ್ಲ ಪಂಚವಟಿಯಲ್ಲೇ. ಸೊ ಅದಿಲ್ಲಿ ನಾಸಿಕಲ್ಲಿ. ಸೊ ನೋಡೋಣ, ಕ್ಯಾಬ್ ಎಲ್ಲಾಯಿತು ಅಂತ ಕಾಯ್ತಾ ಇದ್ದೀನಿ. ಓಕೆ, ಒಂದು ನಿಮಿಷ, ಐಲ್ ಗೆಟ್ ಬ್ಯಾಕ್. ಇದೆಲ್ಲ ನೋಡ್ಬೋದು ನೀವು. ಇಲ್ಲಿ ಶ್ರೀರಾಮ ಸೀತೆ ಲಕ್ಷ್ಮಣ ಸಹಿತವಾಗಿ ವನವಾಸಕ್ಕೆ ಬಂದಾಗ ಇಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದರು ಅಂತ ಹೇಳ್ತಾರೆ. ಇದೆಲ್ಲ ತಪೋವನ್ ಅಂತ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ಎನರ್ಜಿನೇ ಬೇರೆ, ಆ ವೈಬ್ರೇಷನ್ ಕೂಡ ಟೋಟಲಿ ಡಿಫ್ರೆಂಟು. ಒಂದು ಸ್ವಲ್ಪ ಏನಿಲ್ಲ ಅಂದರೂ ಒಂದು 2 hours 3 hours ಇಟ್ಕೊಂಡು ಬನ್ನಿ. ಬಹಳ ಅಂದರೆ ಬಹಳಷ್ಟು ನೋಡಲಿಕ್ಕಿದೆ, ಕುತ್ಕೊಬೋದು. ಇಲ್ಲಿ ಗೋದಾವರಿ ಮತ್ತು ಕಪಿಲಾ ನದಿ ಸಂಗಮ ಆಗುತ್ತೆ. ಸೊ ಅದು ಕೂಡ ನೋಡ್ಬೋದು. ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ಇದು ಗೋದಾವರಿ ನೀರ ಹತ್ರ, ಇಲ್ಲಿ ತಪೋವನದ ಹತ್ರ ಇಲ್ಲಿ ಕೊಳ ಇದೆ, ನದಿ ಹರ್ಕೊಂಡೋಗುತ್ತೆ.
ಇಲ್ಲೂ ಅಷ್ಟೇ ಕೆಲವೊಬ್ಬರು ಸ್ನಾನ ಮಾಡ್ತಾ ಇದ್ದಾರೆ. ಸ್ನಾನ ಅಂದರೆ ಶ್ಯಾಂಪೂ ಎಲ್ಲ ಹಾಕಿ ಅಲ್ಲ, ಸುಮ್ಮನೆ ಒಂದು ಡಿಪ್ ಅಷ್ಟೇ, ಒಂದು ಮುಳುಗ್ಬಿಟ್ಟು ಇದ್ಬಿಟ್ಟು ಹೋಗೋದಷ್ಟೇ. ಯಾರೂ ಆ ಥರ ಎಲ್ಲ ಗಲೀಜು ಮಾಡಲಿಕ್ಕೆ ಹೋಗಬೇಡಿ ಎಲ್ಲಿ ಕೂಡ. ಸೊ ಅದೊಂದು ನೆನಪಿಟ್ಕೊಳ್ಳಿ. ಯಾಕೆಂದರೆ ನಾವು ಇದನ್ನ ಸೇವ್ ಮಾಡಲಿಲ್ಲ ಅಂದರೆ ಇನ್ಯಾರೂ ಈ ಥರ ರಕ್ಷಣೆ ಮಾಡೋಕ್ಕಾಗಲ್ಲ. ಇಲ್ಲಿ ತುಂಬ ದೇವಸ್ಥಾನ ಇದೆ. ಇದೊಂದು ಲಕ್ಷ್ಮಣನ ದೇವಸ್ಥಾನ, ಆದಿಶೇಷನಾಗಿರೋದು. ಇಲ್ಲಿ ಶೂರ್ಪಣಖ ಇದು ಮಾಡಿದಾಗ ತೋರಿಸ್ತಿದ್ದಾರೆ. ಅಲ್ಲೊಂದು ರಾಮ ಮಾಯಾಮೃಗದ ಹತ್ರ ಇರೋದು ತೋರಿಸ್ತಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಈ ದೇವಸ್ಥಾನ ಭಾಳ ಚೆನ್ನಾಗಿದೆ ಆ್ಯಂಡ್ ಸಖತ್ತು ಪೀಸ್ಫುಲ್ಲಾಗಿದೆ. ಲಕ್ಷ್ಮಣ ಇದು ಆ್ಯಕ್ಚುಲಿ ಶೇಷನಾಗಂದು ಅವತಾರದಲ್ಲಿರುವಂಥ ಇದೊಂದು ದೇವಸ್ಥಾನ. ತುಂಬ ಚೆನ್ನಾಗಿದೆ. ಅಂದರೆ ಟೈಮ್ ಇಟ್ಕೊಬೇಕು ಅಷ್ಟೇ. ಇಲ್ಲಿ ನೋಡ್ಬೋದು ಎಲ್ಲ ಏನೋ ರಾಮ ಸೀತೆ ಇದು ಕಾಡಲ್ಲಿರೋದು. ಆಮೇಲೆ ಇನ್ನು ಮುಂದೆ ಶಬರಿ ಜೊತೆ ಇಟ್ಕೊಳ್ತಾ ಇರೋದು ವೇಲ್. ಆಮೇಲೆ ಇಲ್ಲೆಲ್ಲ ಇದಕ್ಕೆ ವಧೆ ಮಾಡಿರೋದು ತುಂಬ ಅಂದರೆ ತುಂಬ ಇದೆ. ಇಲ್ಲೇ ಏನಿಲ್ಲ ಅಂದರೂ ಸಖತ್ ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ಅವರಿಗೆಲ್ಲ ಸ್ಟೋರೀಸ್ ಹೇಳ್ಬೋದು, ನೀವು ಕೂಡ ನೋಡ್ಬೋದು. ಇಲ್ಲೊಂದು ರಾಮನ್ ಪಾರ್ಕ್ ಕೂಡ ಮಾಡಿದ್ದಾರೆ. ಈ ಥರ ಸಖತ್ ದೊಡ್ಡ ಮೂರ್ತಿ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ ಅದು. ನೋಡಿ ಇದೆಲ್ಲ ತಪೋವನ್ನೇ ನೋಡಿ, ಅಲ್ಲಿ ನದಿ ಹರ್ಕೊಂಡು ಹೋಗ್ತಾ ಇದೆ. ಸಖತ್ತು ಪೀಸ್ಫುಲ್ಲಾಗಿತ್ತು ಮಾತ್ರ, ಹೇಳಲಿಕ್ಕೆ ಆಗಲ್ಲ. ನಮಗೊಂಚೂರು ಲೇಟ್ ಆಯಿತು ಇಲ್ಲಿ ಬರಲಿಕ್ಕೆ, ಇಲ್ಲಾಂದರೆ ಇನ್ನೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೇ ಹೋಗ್ಬೋದಿತ್ತು ನಾವು. ಇಲ್ಲಿ ಸೀತೆ ಗುಫಾ ಅಂತ ಒಂದಿದೆ, ಗುಹೆ ಅದು ಅಷ್ಟೇ, ಅದು ಬಂಡೆ ಒಳಗಡೆ ಇದೆ. ಆದರೆ ನಾವು ಇಲ್ಲಿ ಬಂದು ರೀಚ್ ಆಗೋ ಟೈಮ್ಗೆ ಅದು ಕ್ಲೋಸ್ ಆಗಿಬಿಟ್ಟಿತ್ತು. ಇನ್ನು ವೆಯ್ಟ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಇಲ್ಲೆಲ್ಲ ಅದು ಇದು ಗುಡ್ಡ ಅದು ಎಲ್ಲ ಸಿಗುತ್ತೆ. ಸೊ ಅದನ್ನು ಕೂಡ ನೋಡ್ಬೋದು ನೀವು. ಇಲ್ಲೆಲ್ಲ ಈಗ ಸ್ವಲ್ಪ ಇದಾಗಿರೋದ್ರಿಂದ ಅಷ್ಟೊಂದು ನೀರು ಇರಲಿಲ್ಲ ಮೇಲ್ವರೆಗೂ. ಸೊ ಆರಾಮಾಗಿ ಹೋಗ್ಬೋದು. ಇಲ್ಲಿ ಕೆಳಗೆ ನಾವು ಹೋಗ್ತಾ ಇರೋದು ಸೀತೆ ಮತ್ತು ರಾಮ ಉಳಿದಿದ್ದು ಒಂದು ಗುಡ್ಸ್ಲ ಹತ್ರ. ಇದೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಬಹಳ ಅಂದರೆ ಬಹಳನೇ ಚೆನ್ನಾಗಿದೆ ಇದು ಮಾತ್ರ. ನೋಡಿ ಅಲ್ಲೆಲ್ಲ ಜನ ಇಲ್ಲಿ ಕುತ್ಕೊಳ್ಳೋಕೆ ಚೆನ್ನಾಗಿದೆ ಮತ್ತು ಇಟ್ಸ್ ವೆರಿ ಕ್ಲೀನ್. ಯಾಕೆ ಎಲ್ಲೂ ಏನೂ ಗಲೀಜು ಮಾಡಿಲ್ಲ, ಏನಿಲ್ಲ. ಇಲ್ಲಿ ನೋಡಿ ಇದೇ ಥರದ್ದು ಒಂದು ಇದರಲ್ಲಿ ಗುಡ್ಸ್ಲಲ್ಲಿ ರಾಮ ಸೀತೆ ಇದ್ದಿದ್ದು. ಅಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ಅಲ್ಲಿ ಒಂದು ನಿಮಿಷ, ಅಲ್ಲಿ ಆ ಕುಂಡದಲ್ಲೇ ಸೀತೆ ಅಲ್ಲಿ ಸ್ನಾನ ಮಾಡ್ತಾಯಿದ್ಲು. ಅಲ್ಲೊಂದು ಚಿಕ್ಕದಾಗಿ ನೀರಿದೆ ಅಲ್ಲ, ಅಲ್ಲಿ ಆ ಕಡೆ ಸಂಗಮ ಇದೆ, ಅದೆಲ್ಲ ತೋರಿಸ್ತಾಯಿದ್ರು. ಎಷ್ಟು ಅಂದರೆ ಎಷ್ಟು ಚೆನ್ನಾಗಿತ್ತು ಇಲ್ಲಿ ಮಾತ್ರ ಅಂತಂದರೆ. ಇದೊಂದು ಮಸ್ಟ್ ವಿಸಿಟ್. ನೀವು ಇಲ್ಲಿ ಬಂದಾಗ ಇದು ಪಂಚವಟಿನೂ ಒಂದು ಪ್ಲ್ಯಾನ್ ಮಾಡಿಕೊಂಡೇ ಬನ್ನಿ. ನೋಡಿ ಇದೆಷ್ಟು ಹಂಬಲಾಗಿ ಏನೋ ಸಮಯ ಕಳೆದಿದ್ದಾರೆ. ಮತ್ತಾಗೇನು ಅಲ್ಲಿ ನೋಡ್ಕೊಂಡಾದ್ಮೇಲೆ ಇನ್ನು ವಾಪಸ್ ಹೋಗ್ತಾ ಇದ್ದೀವಿ. ಕೊನೆಗೊಂದು ಶ್ರೀರಾಮನ ದರ್ಶನ ತಗೊಂಡು ಇನ್ನೇನು ನಾವು ಇಲ್ಲಿ ಪಂಚವಟಿಯಿಂದ ಹೊರಡ್ತಾ ಇದ್ದೀವಿ ಇನ್ನು ಮುಂಬೈ ಕಡೆಗೆ. ಇವತ್ತೇ ನಂದು ಫ್ಲೈಟ್ ಕೂಡ ಇದ್ದಿದ್ದರಿಂದ ವಿ ಹ್ಯಾವ್ ಟು ರಶ್ ಬ್ಯಾಕ್. ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಎಲ್ಲೇ ನೀವು ಕ್ಯಾಬ್ ತೊಗೊಂಡ್ರು ಇದು ಗ್ಯಾಸ್ ಫಿಲ್ ಮಾಡಿಸ್ತಾರೆ. ಆ್ಯಂಡ್ ಗ್ಯಾಸ್ ಫಿಲ್ ಮಾಡಿಸ್ಲಿಕ್ಕೆಲ್ಲ ಸಖತ್ತು CNG ಕ್ಯೂ ಭಾಳ ಇರುತ್ತೆ. ಇಲ್ಲೇ ಏನಿಲ್ಲ ಅಂದರೂ ಒಂದು 2 hours ನನಗೆ ವೇಸ್ಟ್ ಆಗಿಬಿಡ್ತು ಅಲ್ಲಿ ಇದರಲ್ಲಿ ಗ್ಯಾಸ್ ಸ್ಟೇಷನ್ ಹತ್ರ. ಸೊ ಅದೊಂದು ಮೈಂಡಲ್ಲಿ ಇಟ್ಕೊಂಡು ಅದೊಂದು ಟೈಮ್ ಕನ್ಸಿಡರ್ ಮಾಡಿ ನಿಮ್ಮ ಟ್ರಿಪ್ ಪ್ಲ್ಯಾನ್ ಮಾಡಿ. ಆ್ಯಂಡ್ ಲೆಟ್ಸ್ ಗೋ. ಹಲೋ ಸಖತ್ ಟೆನ್ಷನ್ ಆಗಿಬಿಟ್ಟಿತ್ತು ರೀಚ್ ಆಗ್ತೀವೋ ಇಲ್ವೋ ಆನ್ ಟೈಮ್ಗೆ ಅಂತ. 10 ನಿಮಿಷದಲ್ಲಿ ಬ್ಯಾಗಿನ್ ಚೆಕ್ ಇನ್ ಬ್ಯಾಗೇಜ್ ಕ್ಲೋಸ್ ಆಗ್ತಾಯಿತ್ತು. ಸೇವ್ಡ್ ಬೈ ದ ಬೆಲ್ ಅನ್ನೋ ಥರ ಕೊಟ್ಟಿದ್ದಾಯಿತು. ಆ್ಯಂಡ್ ಈಗ ವೆಲ್ಕಮ್ ಟು ದ ಲಾಂಜ್. ಲಾಂಜಲ್ಲಿ ಊಟ ಮಾಡ್ತಾಯಿದ್ದೀನಿ. ಇವಾಗ ಐ ಆಮ್ ಸೋ ಹಂಗ್ರಿ. ಸಾಯಂಕಾಲದಿಂದ ಮಧ್ಯಾಹ್ನ ಒಂದು ಆಲೂ ಪರೋಟ ತಿಂದಿದ್ದಷ್ಟೇ.
ಇದು ಅದಾನಿಯ ಲೌಂಜಲ್ಲಿ ಚೆನ್ನಾಗಿತ್ತು ಆ್ಯಕ್ಚುಲಿ. ಕ್ವಾಂಟಿಟಿ ಇದು ಎಲ್ಲ ವೆರೈಟಿ ಎಲ್ಲ ಸಖತ್ತು ಚೆನ್ನಾಗಿತ್ತು ಹೇಳಬೇಕು ಅಂದರೆ. ಡೆಫಿನೆಟ್ಲಿ ಆರಾಮಾಗಿ ರಿಲ್ಯಾಕ್ಸ್ ಕೂಡ ಮಾಡ್ಬೋದು. ಅಲ್ಲೊಂದು ಸೆಪ್ರೇಟಾಗಿ ಒಂದು ಬಾರ್ ಕೌಂಟರ್ ಕೂಡ ಇತ್ತು, ಒಂದು ರಿಲ್ಯಾಕ್ಸಿಂಗ್ ಪಾಟ್ಸ್ ಕೂಡ ಇತ್ತು. ಆದರೆ ಅದಕ್ಕೆ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ. ಆ್ಯಂಡ್ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ತಿಳಿತು ಇದಾಯಿತು, ಫ್ಲೈಟ್ ಡಿಲೇ ಆಗಿದೆ ಅಂತ. ಸೊ ಅದಕ್ಕೆ ನಾನು ಲೌಂಜಿಗೆ ಬಂದೆ ಊಟ ಗ್ರ್ಯಾಬ್ ಮಾಡೋಣ ಅಂತ. ಇಲ್ಲಾರೆ ಏನಾದ್ರು ಫ್ಲೈಟಲ್ಲೇ ಪಿಕ್ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೆ. ಸೊ ಇಲ್ಲಿ ನೋಡ್ಬೋದು ಎಷ್ಟು ವೆರೈಟಿ ಇತ್ತು ಅಂದರೆ ತುಂಬ ವೆರೈಟಿ ಇತ್ತು. ಏನು ಜನರಲಿ ಹೌ ಇಟ್ ವಿಲ್ ಬಿ. ಸೊ ಇದೆಲ್ಲ ಮುಗಿಸ್ಕೊಂಡು ಇದು ಊಟ ಮಾಡಲಿಕ್ಕೆ ಎಷ್ಟು ಬುಫೇ ಹಾಕ್ಬಿಟ್ಟಿದ್ದಾರೆ ಅಂದರೆ ಬುಫೇ ಲೈವ್ ಕೌಂಟರ್ಸ್ ಎಲ್ಲ ಚೆನ್ನಾಗಿತ್ತು ಆಪ್ಷನ್ಸು. ಇಲ್ಲಿ ಟ್ರೈ ಮಾಡ್ಬೋದು ಅದಾನಿ ಲೌಂಜಲ್ಲಿ. ಸೊ ಇಟ್ ವಾಸ್ ನೈಸ್. ಇನ್ನೇನು ಊಟ ಮುಗಿಸ್ಕೊಂಡು ಬೋರ್ಡಿಂಗ್ ವೇಟ್ ಮಾಡ್ತಾಯಿದ್ವಿ. ಬೋರ್ಡಿಂಗ್ ತುಂಬ ಡಿಲೇ ಮೇಲೆ ಡಿಲೇ ಆಗ್ತಾ ಇತ್ತು. ಆ್ಯಕ್ಚುಲಿ 10 o'clock ಫ್ಲೈ ಆಗಬೇಕಾಗಿತ್ತು, 11ಗೆ ಬೋರ್ಡ್ ಮಾಡಿಸ್ತಾಯಿದ್ರು. ನಾನು ಸೀಟ್ ಹತ್ರ ಹೋಗ್ತಾ ಇದ್ದೀನಿ. ಬೈ 11:30 ಐ ಥಿಂಕ್ ಸೊ ಇದು ಫ್ಲೈಟು ಫ್ಲೈ ಆಯಿತು. ಟೋಟಲಿ ಟಯರ್ಡು. ಬೆಳಗ್ಗೆ 3:30ಗೆ ಎದ್ದಿದ್ದು. ಈಗ ಊಟ ಮುಗಿಸ್ಕೊಂಡು ಈಗ ಆರಾಮಾಗಿ ರೆಸ್ಟ್ ತಗೊಂಡು ಮಲ್ಕೊಳ್ಳೋದಷ್ಟೇ ಇರೋದು. ಟೈಮ್ ಈಗ 1:30 ಆಯಿತು. ವಾಚಿಗೆ ಬರೋಷ್ಟೊತ್ತಿಗೆ ಅಮ್ಮ ಮತ್ತು ನಮ್ಮ ಕುಕ್ಕಿ ಎಲ್ಲರೂ ಬಂದಿದ್ದಾರೆ. ನೋಡೋಣ, ಯಾವುದೋ P4 ಅಂತೆ, ಅದು ಎಲ್ಲಿದೆಯೋ ಗೊತ್ತಿಲ್ಲ. P4 I see the car. They're in P4. ಅಯ್ಯಪ್ಪ, ನಮ್ಮೂರಿಗೆ ಬಂದ್ಬಿಟ್ಟು ಹೆಂಗಿದೆ ಮನೇನ? ಯಾಕೆ ಬರೋಕ್ಕೆ ಹೋಗಿದ್ದೆ ನೀನು? ಬೆಂಗಳೂರಿಗೆ ಬಂದಾಯ್ತು. ಎಲ್ಲ ಚೆನ್ನಾಗಾಯಿತು ಮಾತ್ರ. ತುಂಬ ಅಂದರೆ ಸಖತ್ತಾಗಿತ್ತು ಇದು ಟ್ರಿಪ್ ಮಾತ್ರ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡಿಬಿಡೋಣ. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಮ್ಮ ಹೇಳ್ಬಿಡಮ್ಮ ಬಾಯ್. ಬಾಯ್.